ಮಹಾನಟಿ ರಿಯಾಲಿಟಿ ಶೋನಲ್ಲಿ ನಟಿ ಪ್ರೇಮ ಅವರು ಬಿಚ್ಚಿಟ್ಟಿದ್ದ ಹಳೆಯ ಒಂದು ಅಸಲಿ ಸತ್ಯವನ್ನ ಇದೀಗ ನಿಮ್ಮ ಮುಂದೆ ತಿಳಿಸಿಕೊಡ್ತೀವಿ. ಬನ್ನಿ ವೀಕ್ಷಕರೇ, ಏನಂತ ಹೇಳಿದ್ರು ಎಂಬುದನ್ನು ನೋಡ್ಕೊಂಡ್ಬರೋಣ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ವೀಕ್ಷಕರೇ, ಕನ್ನಡ ಮತ್ತು ತೆಲುಗು ಚಿತ್ರರಂಗದಲ್ಲಿ ಸ್ಟಾರ್ ಹೀರೋಯಿನ್ ಎನಿಸಿಕೊಂಡಿದ್ದ ನಟಿ ಪ್ರೇಮ ಅವರು ಈಗ ಕಿರುತೆರೆಗೆ ಎಂಟ್ರಿ ನೀಡಿದ್ದಾರೆ. ಖಾಸಗಿ ಕನ್ನಡ ವಾಹಿನಿಯ ಮಹಾನಟಿ ರಿಯಾಲಿಟಿ ಶೋನಲ್ಲಿ ಪ್ರೇಮ ಅವರು ತೀರ್ಪುಗಾರರಾಗಿ ಕೆಲಸವನ್ನ ಮಾಡಲಿದ್ದಾರೆ. ಈ ಮಧ್ಯೆ ತಮ್ಮ ಸಿನಿ ಜೀವನದ ಬಗ್ಗೆಯೂ ಒಂದಷ್ಟು ವಿಚಾರಗಳು ಪ್ರೇಮ ಅವರು ಹಂಚಿಕೊಂಡಿದ್ದಾರೆ. ಹೌದು, ಕನ್ನಡ ಚಿತ್ರರಂಗದ ಎವರ್ಗ್ರೀನ್ ಸ್ಟಾರ್ ಹೀರೋಯಿನ್ಗಳಲ್ಲಿ ನಟಿ ಪ್ರೇಮ ಅವರು ಕೂಡ ಒಬ್ಬರು. ಕಳೆದ 29 ವರ್ಷಗಳಲ್ಲಿ ಕನ್ನಡ ಮತ್ತು ತೆಲುಗು ಭಾಷೆಯ ಹಲವು ಸಿನಿಮಾಗಳಲ್ಲಿ ನಟಿ ಪ್ರೇಮ ಕಾಣಿಸಿಕೊಂಡಿದ್ದಾರೆ. ಈಚೆಗೆ ಬಣ್ಣದ ಲೋಕದಿಂದ ಕೊಂಚ ಗ್ಯಾಪ್ ಪಡೆದುಕೊಂಡಿದ್ದ ಪ್ರೇಮ ಈಗ ಮರಳಿದ್ದಾರೆ. ಮುಖ್ಯವಾಗಿ ಕಿರುತೆರೆಗೂ ಮತ್ತು ಅವರು ಕಾಲಿಟ್ಟಿದ್ದಾರೆ. ಮಹಾನಟಿ ಶೋನಲ್ಲಿ ಪ್ರೇಮ ಜಡ್ಜ್ ಆಗಿ ಖಾಸಗಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವಂತಹ ಒಂದು ಶೋ ಇದಕ್ಕೆ ತೀರ್ಪುಗಾರರಾಗಿ ಆಯ್ಕೆಯಾಗಿದ್ದಾರೆ. ಅವರ ಜೊತೆಗೆ ರಮೇಶ್ ಅರವಿಂದ್, ನಿರ್ದೇಶಕ ತರುಣ್ ಸುಧೀರ್ ಮತ್ತು ನಿಶ್ವಿಕಾ ನಾಯ್ಡು ಕೂಡ ಇದ್ದಾರೆ. ಅನುಶ್ರಿಯಾ ಈ ನಿರೂಪಣೆ ಮಾಡಲಿದ್ದಾರೆ. ಈ ಶೋನಲ್ಲಿ ಈಗಾಗಲೇ 2 ಸಂಚಿಕೆಗಳ ಪ್ರಸಾರ ಕೂಡ ಆಗಿದೆ. ಈ ಶೋನಲ್ಲಿ ನಟಿ ಪ್ರೇಮ ಅವರು ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಅದೇನಪ್ಪ ಇಂಟ್ರೆಸ್ಟಿಂಗ್ ವಿಚಾರ ನೋಡೋದಾದ್ರೆ ಈ ವಿಡಿಯೋಗೆ ಮೊದಲು ಒಮ್ಮೆ ಲೈಕ್ ಮಾಡ್ಕೊಳ್ಳಿ ವೀಕ್ಷಕರೇ. ನನ್ನ ಶಾಲಾ ಕಾಲೇಜು ದಿನಗಳು ಮುಕ್ತಾಯವಾಗಿದ್ವು. ಮುಂದೇನು ಮಾಡುವುದು ಎಂದು ಯೋಚನೆ ಮಾಡ್ತಿದ್ದೆ. ಆಗ ನನಗೆ ಗಗನಸಗ್ಗಿ ಆಗಬೇಕು ಅಂತ ತುಂಬಾ ಆಸಕ್ತಿ ಇತ್ತು. ಆ ಟೈಮ್ನಲ್ಲಿ ಸವ್ಯಸಾಚಿ ಸಿನಿಮಾಗೆ ಟ್ರೈ ಮಾಡು ಅಂತ ಅಮ್ಮ ಹೇಳಿದ್ರು. ನಿನಗಿಷ್ಟ ಆದ್ರೆ ಮಾಡು, ಇಲ್ಲ ಅಂದ್ರೆ ಬೇಡ ಅಂತಲೂ ಹೇಳಿದ್ರು. ನನ್ನ ಸೆಕೆಂಡ್ PUC ಪರೀಕ್ಷೆಗಳು ನಡೀತಿದ್ದು ಸಮಯ. ನೀವು ಫೋಟೋ ಸೆಷನ್ಗೆ ಬರಬೇಕು ಅಂತ ಆಗ ನನಗೆ ಕಾಲ್ ಬಂತು. ಆ ಸಿನಿಮಾಗೆ MS ರಾಜಶೇಖರ್ ಅವರು ನಿರ್ದೇಶಕರು ಎಂದು ಮಾಹಿತಿ ನೀಡುತ್ತಾರೆ ಪ್ರೇಮ. MS ರಾಜಶೇಖರ್ ಅವರು ಫೋಟೋ ಶೂಟ್ ಮಾಡಿದ್ರು. ಅವಾಗ್ಲೇ ನಾನು ಶಿವರಾಜ್ ಕುಮಾರ್ ಅವರನ್ನ ಮೊದಲ ಬಾರಿಗೆ ನೋಡಿದ್ದು. ಅಮ್ಮನಿಗೂ ತುಂಬಾ ಇಂಟ್ರೆಸ್ಟ್ ಇತ್ತು. ಕೊನೆಗೆ ನಿರ್ಮಾಪಕರು ಎಲ್ಲ ಒಪ್ಪಿಕೊಂಡ ಮೇಲೆ ನನಗೆ ಸವ್ಯಸಾಚಿ ಸಿನಿಮಾ ಸಿಕ್ತು. ಆಗ ಶಿವರಾಜ್ ಕುಮಾರ್ ಅವರಿಗೆ ನಾನು ದೊಡ್ಡ ಅಭಿಮಾನಿ. ಅವರು ಏನೇ ಡ್ಯಾನ್ಸ್ ಮಾಡಿದ್ರು ನಾನು ಅದನ್ನ ಮಾಡ್ತಾ ಇದ್ದೆ. ಅವರ ಸ್ಟೈಲ್ ಎಲ್ಲ ಗಮನಿಸ್ತಿದ್ದೆ ಎಂದು ಪ್ರೇಮ ಹೇಳ್ತಾ ಇದ್ರು. ನಮ್ಮ ಅದೃಷ್ಟ ಏನಂದ್ರೆ 4 ಸಿನಿಮಾಗಳಲ್ಲೂ ನಾನು ಶಿವರಾಜ್ ಕುಮಾರ್ ಅವರೊಂದಿಗೆ ಮಾಡಿದ್ದೇನೆ. ಅದರಲ್ಲೂ ಹೋಮ್ ದೊಡ್ಡ ದಾಖಲೆ ಬರೆದ ಸಿನಿಮಾ. ಅದಕ್ಕಾಗಿ ನಾನು ಉಪೇಂದ್ರ ಅವರಿಗೆ ಧನ್ಯವಾದ ಹೇಳಬೇಕು. ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಬ್ಯಾನರ್ಗೆ ಧನ್ಯವಾದ ಹೇಳಬೇಕು. ಯಾಕೆಂದ್ರೆ ರಾಜ್ಕುಮಾರ್ ಸರ್ ನನ್ನನ್ನ ಸೆಲೆಕ್ಟ್ ಮಾಡದೆ ಇದ್ದಿದ್ರೆ ನಾನು ಈ ಮಟ್ಟಕ್ಕೆ ಬರ್ತಿರ್ಲಿಲ್ಲ ಎಂದು ಪ್ರೇಮ ತಿಳಿಸಿದ್ದಾರೆ. ನಾನು ಸೆಟ್ಗೆ ಹೋದಾಗ ಕ್ಯಾಮ್ರಾ ಆನ್ ಆದ ಕೂಡಲೇ ಅದನ್ನ ನನ್ನ ಲವ್ವರ್ ಎಂದು ಕೊಡುತ್ತೇನೆ. ಅದು ನನ್ನ ಲವ್ ಮಾಡಬೇಕು ಎಂದ್ರೆ ನಾನು ಏನ್ ಕೊಡವಲ್ಲೆ ಎಂದು ಯೋಚಿಸುತ್ತೇನೆ ಅಂತ ಹೇಳ್ತಾರೆ ಪ್ರೇಮ. ನೋಡಿದ್ರಲ್ಲ ವೀಕ್ಷಕರೇ, ಕಿರುತೆರೆಯಲ್ಲಿ ಇದೀಗ ಮಹಾನಟಿ ಒಂದು ಶೋ, ರಿಯಾಲಿಟಿ ಶೋ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಶೋನಲ್ಲಿ ನಟಿ ಪ್ರೇಮ ಅವರು ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಇದು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ವೀಕ್ಷಕರೇ. ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.